ನಮಸ್ತೆ ಎಲ್ಲರಿಗೂ. ಜೈ ಶ್ರೀರಾಮ್. ಇವತ್ತಿನ ವಿಷಯ ಬಂದು ಮಕ್ಕಳ ಲಂಚ್ ಬಾಕ್ಸು ಇರ್ಬೋದು, ಬೆಳಗಿನ ತಿಂಡಿಗಿರ್ಬೋದು, ಏನೆಲ್ಲ ಮಾಡೋದು ಅಂತ ನೈಟು ಮಕ್ಕಳಿರೋಂಥ ಮನೆಯಲ್ಲಿ ಹಿಂದಿನ ದಿನವೇ ಅಮ್ಮಂದರಿಗೆ ತಲೆನೋವಾಗಿರುತ್ತೆ. ನೈಟೇ ಎಲ್ಲ ಯೋಚನೆ ಮಾಡಬೇಕು, ಬೆಳಗ್ಗೆ ಏನು ಟಿಫನ್ ಮಾಡೋದು, ಲಂಚ್ ಬಾಕ್ಸ್ಗೆ ಏನು ಮಾಡೋದು, ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಬಿಟ್ಟು ಅಂಥವ್ರಿಗೊಂದು ಈಸಿ ಟಿಫನ್ ಅಂತ ಹೇಳ್ಬೋದು ಇದು. ಎಲ್ಲರೂ ಮಾಡುವಂಥದ್ದೇ ಮಾಡ್ತಾಯಿದ್ದೀನಿ. ನಾನೇನು ಬೇರೆ ಸ್ಪೆಷಲ್ಲಾಗೇನು ಮಾಡ್ತಾಯಿಲ್ಲ. ಅಂದರೆ ಮನೇಲಿ ಎರಡೆರಡು ಮಕ್ಳು ಇದ್ಬಿಟ್ರೆ ಸಾಕು, ಅವ್ರು ತಿನ್ನೋದು ಇವ್ರು ತಿನ್ನಲ್ಲ, ಇವ್ರು ತಿನ್ನೋದು ಅವ್ರಿಗಿಷ್ಟ ಆಗಲ್ಲ. ಅದರಿಂದ ಮನೇಲಿ ಬೆಳಗ್ಗೆ ಎದ್ದರೆ ತಿಂಡಿದು ಗಲಾಟೆ ಆಗಿಬಿಡುತ್ತೆ. ಕೆಲವು ಮನೆಗಳಲ್ಲಿ ಮಕ್ಕಳು ತಿಂತಾರೆ ಅಡ್ಜಸ್ಟ್ ಮಾಡಿಕೊಂಡು, ಬಟ್ ಕೆಲವು ಮನೆಗಳಲ್ಲಿ ತಿನ್ನಲ್ಲ. ನಮ್ಮ ಮನೇಲೂ ಸೇಮ್ ಪ್ರಾಬ್ಲಮ್ಮು. ನನ್ನ ಮಗ ತಿನ್ನೋದನ್ನು ನನ್ನ ಮಗಳು ಇಷ್ಟಪಡಲ್ಲ, ನನ್ನ ಮಗಳು ತಿನ್ನೋದನ್ನು ನನ್ನ ಮಗ ಇಷ್ಟಪಡಲ್ಲ. ಇಬ್ಬರಿಗೂ ಒಂದೇ ಥರ ಇಷ್ಟಪಡಬೇಕು ಅಂದರೆ ಏನೇನೋ ಸ್ವಲ್ಪ ಏನೇನಾರೇ ಡಿಫ್ರೆಂಟಾಗಿ ಕ್ರಿಯೇಟಿವಿಟಿ ಏನಾರು ಮಾಡಿದ್ರೆ ತಿಂತಾರೆ ಅಷ್ಟೇ. ಅದೊಂದು ಸಮಸ್ಯೆಗಳಿದೆ. ಅದಕ್ಕೆ ಏನು ನೈಟ್ ಯೋಚನೆ ಮಾಡಬೇಕು, ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿಟ್ಕೋಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಪ್ಲ್ಯಾನ್ ಮಾಡಿ ನನ್ನ ಮಗಳಿಗೆ ನೈಟ್ ಕೇಳಿದೆ ನೀರು ದೋಸೆ ಮಾಡಲಾ ಅಂತ. ನೀರು ದೋಸೆ ಮಾಡಮ್ಮ ಅಂತ ಹೇಳಿದ್ಲು. ಆದರೆ ಹೆಂಗೆ ಮಾಡ್ತೀಯ, ಬರೀ ಅದೇ ನೀರು ದೋಸೆ ಬೇಡ, ಬೇರೆ ಥರ ಮಾಡು ಅಂತ. ಬೇರೆ ಥರ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಾಯಿತು. ಅದಕ್ಕೆ ಏನು ಮಾಡಿದೆ, ಕ್ಯಾರೆಟು ಸಪ್ರೇಟಾಗಿ ಜ್ಯೂಸ್ ಮಾಡಿಕೊಂಡು, ಆಮೇಲೆ ಬೀಟ್ರೂಟ್ ಜ್ಯೂಸ್ ಸಪ್ರೇಟಾಗಿ ಮಾಡಿಕೊಂಡು ನೀರು ದೋಸೆಗೆ ಮಿಕ್ಸ್ ಮಾಡಿಬಿಟ್ಟು ಕಲರ್ಫುಲ್ಲಾಗಿರೋವಂಥ ದೋಸೆ ಮಾಡಿಕೊಟ್ಟೆ. ನನ್ನ ಮಗನೂ ಇಷ್ಟಪಡ್ತಾನೆ. ಆದರೆ ನನ್ನ ಮಗ ಅದಕ್ಕೆ ಸ್ವೀಟ್ ಕಾಯಿ ಚಟ್ನಿ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಸ್ವೀಟ್ ಕಾಯಿ ಚಟ್ನಿ ಮಾಡಿದರೆ ಇವಳಿಗೂ ಇಷ್ಟ ಆಗುತ್ತೆ ಅಂತ ಬಿಟ್ಟು ಇಬ್ಬರಿಗೂ ಸೇರಿಸಿ ಸ್ವೀಟ್ ಕಾಯಿ ಹಾಲು ಅಂತೀವಿ ನಾವು. ಚಟ್ನಿ ಅಂತಾರೆ, ಒಬ್ಬರು ಹಾಲು ಅಂತೀವಿ. ಸ್ವೀಟ್ ಕಾಯಿ ಹಾಲನ್ನು ಕೂಡ ಮಾಡಿದ್ದೆ. ಯಾವ ಥರ ಮಾಡಿದ್ದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಒತ್ತಿ, ಏನಾರೇ ನೋಟಿಫಿಕೇಷನ್ ಇದ್ದಾಗ ನಿಮಗೆ ತೋರಿಸುತ್ತೆ. ಅದೇ ರೀತಿ ಇವತ್ತಿನ ನೀರು ದೋಸೆ ಎಲ್ಲರಿಗೂ ಗೊತ್ತು ಅಂದ್ಕೊತೀನಿ. ಈ ನೀರು ದೋಸೆ ಅಂದರೆ ಮಂಗಳೂರು, ಶಿವಮೊಗ್ಗ ಸೈಡವರೆಲ್ಲ ನಮಗೆಲ್ಲ ಚೆನ್ನಾಗೇ ಗೊತ್ತು. ಯಾಕಂದರೆ ಎಲ್ಲರ ಮನೆಯಲ್ಲೂ ಅದನ್ನೇ ಮಾಡ್ತಾಯಿರ್ತಾರೆ. ನಾನ್ ವೆಜ್ ಇದ್ದಾಗೂ ಕೂಡ ಜಾಸ್ತಿ ನೀರು ದೋಸೆ ಮಾಡ್ತಾರೆ ಅದ್ರ ಜೊತೆಗೆ ಅಂತ ಹೇಳಿಬಿಟ್ಟು. ಈ ಕಡೆ ಮಂಡ್ಯ ಈ ಕಡೆ ಎಲ್ಲ ಹೇಗೆ ನಾನ್ ವೆಜ್ಗೆ ಮುದ್ದೆ ಎಲ್ಲ ಮಾಡ್ಕೊತಿರೋ ಅದೇ ಥರ ನಾವು ನೀರು ದೋಸೆನ ಜಾಸ್ತಿ ಮಾಡ್ತೀವಿ. ಮೀನು ಸಾರು ಇರ್ಬೋದು, ಚಿಕನ್ ಸಾಂಬಾರು ಇರ್ಬೋದು, ಎಲ್ಲದಕ್ಕೂ ಮಾಡ್ತೀವಿ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ನೀರು ದೋಸೆ ಚಟ್ನಿ ಮಾಡ್ಕೊತೀವಿ. ನೀರು ದೋಸೆ ಕಾಯಿ ಹಾಲು ಅಂತ ಹೇಳಿ ಸ್ವೀಟ್ ಕಾಯಿ ಹಾಲು ಮಾಡ್ಕೊತೀವಿ. ಸ್ವೀಟ್ ಕಾಯಿ ಹಾಲು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವೀಟ್ ತಿನ್ನೋರಿಗೆ ಓಕೆ. ಈಗ ಖಾರ ತಿನ್ನೋರಿಗೆ, ಕೆಲವರು ಸ್ವೀಟ್ ತಿನ್ನದೇ ಇರೋರು ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ, ಖಾರ ಚಟ್ನಿ ಮಾಡಿಕೊಂಡು ಶೇಂಗಾ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನೀರು ದೋಸೆ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಮಕ್ಕಳು ಅದೇ ಹೇಳಿದ್ನಲ್ಲ, ಕಲರ್ಫುಲ್ಲಾಗಿ ಮಾಡಿದರೆ ಅವರು ಕಲರ್ಫುಲ್ಲಾಗಿದ್ದರೆ ಒಂಥರ ನೋಡೋಕ್ಕೆ ಅವರಿಗೆ ಕಾರ್ಟೂನು ಈ ಥರ ಇಲ್ಲೇನೋ ಮಾಡಿದ್ರೆ, ಕ್ರಿಯೇಟಿವಿಟಿ ಮಾಡಿದ್ರೆ ಮಾತ್ರ ತಿನ್ನೋದು ಮಕ್ಕಳು. ಹಂಗೇ ನಾರ್ಮಲಿ ಏನೋ ಕೊಟ್ಬಿಟ್ರೆ ತಿನ್ನೋಕ್ಕೆ ಇಷ್ಟನೇ ಪಡಲ್ಲ ಅವರು. ಅದಕ್ಕೋಸ್ಕರ ನಾನು ಕೂಡ ಇದು ನೀರು ದೋಸೆನ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ಮಾಡಿದೆ. ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಹಿಂದಿನ ದಿನ ನೈಟ್ ಅಕ್ಕಿನ ನೆನೆ ಹಾಕಿಬಿಟ್ಟು ಒಂದು 8 ಅವರ್ ಬಿಡಬೇಕು. 8 ಅವರ್ ಅಂದರೆ ನೈಟ್ ನೆನೆ ಹಾಕಿದ್ರೆ ಸಾಕು, ಮಾರ್ನಿಂಗ್ ರುಬ್ಕೊಳ್ಬೋದು. ಅದಕ್ಕೆ ಏನು ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದು ಅದನ್ನು ಅಕ್ಕಿಯೆಲ್ಲ ತೊಳೆದ್ಬಿಟ್ಟೆ ಇಟ್ಬಿಟ್ರೆ ಬೆಟರು. ಬೆಳಗ್ಗೆ ಡೈರೆಕ್ಟಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೋದು. ಅದಕ್ಕೆ ಆಮೇಲೆ ಸ್ವಲ್ಪ ಉಪ್ಪು, ಒಂದು ಏಲಕ್ಕಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಪರಿಮಳ ಚೆನ್ನಾಗಿರುತ್ತೆ. ದೋಸೆದು ಪರಿಮಳನೇ ಒಂಥರ ಡಿಫ್ರೆಂಟ್ ಇದೆ. ಲಂಚ್ ಬಾಕ್ಸ್ ತೆಗೆದ್ರೆ ಹಾಗೆ ಕ್ಲೋಸ್ ಮಾಡಿರ್ತೀವಿ ನಾವು, ಮಕ್ಕಳಿಗೆ ಬಾಕ್ಸ್ ಹಾಕ್ಕೊಟ್ಟಿರ್ತೀವಿ. ಓಪನ್ ಮಾಡಿದಾಗ ಅವ್ರಿಗೆ ಒಂಥರ ಸ್ಮೆಲ್ ಸಕ್ಕತ್ತಾಗಿ ಹೊಡಿತಾ ಇರುತ್ತೆ. ಏಲಕ್ಕಿ ಸ್ಮೆಲ್ ಚೆನ್ನಾಗಿರುತ್ತೆ. ಅದರಿಂದ ಏನು ಮಾಡ್ತೀನಿ ನಾನು, ನಮ್ಮ ಮನೇಲಿ ನೀರು ದೋಸೆಗೆ ಒಂದು ಏಲಕ್ಕಿನ ಹಾಕಿ ರುಬ್ಕೋತೀನಿ. ಅದರ ಜೊತೆಗೆ ಏನಂದರೆ, ಈ ನೀರು ದೋಸೆ ಸೇಮ್ ಸ್ವಲ್ಪ ಹಿಟ್ಟು ತೆಳ್ಳಗಿರ್ಬೇಕಷ್ಟೇ. ಅಂದರೆ ಬೇರೆ ದೋಸೆ ಥರ ಉದ್ದಿನ ದೋಸೆ ಮಾಡೋ ಥರ ದಪ್ಪನಾಗಿರಬಾರ್ದು. ದಪ್ಪನಾಗಿದ್ದರೆ ದೋಸೆ ಚೆನ್ನಾಗಾಗಲ್ಲ, ದಪ್ಪ ಆಗಿರುತ್ತೆ, ಚೆನ್ನಾಗಿ ಅನಿಸಲ್ಲ. ತೆಳ್ಳಗೆ ಮಾಡ್ಕೋಬೇಕು ಹಿಟ್ಟು. ಆ್ಯಕ್ಚುಲಿ ನಮಗೆ ಸಾಫ್ಟ್ ಬೇಕಂದರೆ ಸಾಫ್ಟ್ ಮಾಡ್ಕೋಬೋದು, ಸ್ವಲ್ಪ ಗರಿ ಗರಿ ಬೇಕು ಅನ್ನೋರು ಇದ್ದಾರೆ. ನೀರು ದೋಸೆ ಸ್ವಲ್ಪ ಗರಿ ಗರಿ ಹಪ್ಪಳ ಥರನೂ ಇರುತ್ತೆ, ಆ ಥರನೂ ಮಾಡ್ಕೊಂಡು ತಿನ್ಬೋದು. ತುಂಬ ಗಟ್ಟಿ ಮಾಡಿದರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ, ಲಂಚ್ ಬಾಕ್ಸಲ್ಲಿ
ಒಂಥರ ಗಟ್ಟಿಯಾಗಿಬಿಡುತ್ತೆ, ಒಂಥರ ಎಳ್ದಾಗ ನಾರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಸಾಫ್ಟಾಗಿ ಮಾಡಿದರೆ ಮೆತ್ತಗಿರುತ್ತೆ ಲಂಚ್ ಬಾಕ್ಸಲ್ಲಿ. ಮಧ್ಯಾಹ್ನದವರೆಗೆ ಅವರು ಸ್ನ್ಯಾಕ್ಸ್ ಟೈಮಿಗೂ ತಿನ್ನಲ್ಲ, ಮಧ್ಯಾಹ್ನ ಟೈಮಿಗೆ ಲಂಚಿಗೆ ತಿಂತಾರಲ್ವ, ಅದರಿಂದ ಸಾಫ್ಟಾಗಿ ಮಾಡಿಕೊಂಡ್ರೆ ಬೆಟರು. ಅದಕ್ಕೆ ನಾನು ಸೇಮ್ ಅದೇ ಏನು ನೀರು ದೋಸೆಗಿದೆ ಅದರಲ್ಲೇ ಸ್ವಲ್ಪ ಒಂದಕ್ಕೆ ಬೀಟ್ರೋಟ್ ಜ್ಯೂಸು, ಒಂದಕ್ಕೆ ಕ್ಯಾರೆಟ್ ಜ್ಯೂಸ್ ಮಾಡಿಬಿಟ್ಟು ಸ್ವಲ್ಪ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಸಪ್ರೇಟಾಗಿ ದೋಸೆನ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾಯಿ ಹಾಲಿಗೂ ಅಷ್ಟೇ ತೆಂಗಿನ ತುರಿ, ಸಕ್ಕರೆ ಅಥವಾ ಬೆಲ್ಲ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕಬೇಕು. ಯಾವುದೇ ಸ್ವೀಟ್ ಮಾಡಿದ್ರು ಚೂರು ಚಿಟಿಕೆ ಸಾಲ್ಟ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಅದನ್ನು ಹಾಕಿ ಅದ್ರ ಜೊತೆಗೆ ನೀರು ದೋಸೆನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಮಕ್ಕಳು ಇಷ್ಟಪಟ್ಟೇ ತಿಂತಾರೆ ಇದನ್ನು. ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ. ಒಂದು ದೋಸೆ ಹೋಗಲಿ 2 ದೋಸೆ ಹೋಗುತ್ತೆ, ಮೆತ್ತಗಿರುತ್ತೆ. ತುಂಬ ಜನ ನನ್ನ ಅಕ್ಕಪಕ್ಕದವರು ಕೂಡ ಕೆಲವರೆಲ್ಲ ಬೇರೆ ಬೇರೆ ಊರಿನವರು ಇದ್ದಾರೆ, ಅವರೆಲ್ಲ ಕೇಳ್ತಾ ಇರ್ತಾರೆ, ನಿಮ್ಮ ಮನೇಲಿ ಯಾವಾಗಲೂ ನೀರು ದೋಸೆ ಮಾಡ್ತೀರಾ, ಹೇಗೆ ಮಾಡ್ತೀರಾ ಹೇಳಿ ಅಂತ. ನಾನು ಕೂಡ ಹೇಳಿ ಅವರಿಗೆಲ್ಲ ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಹೌದು ಚೆನ್ನಾಗಿದೆ ಅಂತಾರೆ. ನಾರ್ಮಲಿ ಉದ್ದಿನ ದೋಸೆ ಎಲ್ಲರೂ ತಿಂತಾರೆ, ಎಲ್ಲರೂ ಉದ್ದಿನ ದೋಸೆ, ಮಸಾಲೆ ದೋಸೆ, ವೆರೈಟೀಸ್ ದೋಸೆಗಳಿದ್ದಾವೆ, ಎಲ್ಲದೂ ತಿಂತಾರೆ. ನೀರು ದೋಸೆನೂ ಜಾಸ್ತಿ ಮಂಗಳೂರು ಶಿವಮೊಗ್ಗದವ್ರು ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀನಿ. ಬಟ್ ನಮ್ಮ ಮನೇಲಿ ಟಿಫನ್ಗೆ ಇರುತ್ತೆ ಯಾವಾಗಲೂ, ತುಂಬ ಚೆನ್ನಾಗಿರುತ್ತೆ. ಆದರೆ ಮಕ್ಕಳು ತರಕಾರಿ ತಿನ್ನಲ್ವಲ್ಲ, ಈ ಥರ ಐಡಿಯಾ ಮಾಡಿದರೆ ಏನಾಗುತ್ತೆ, ತರಕಾರಿನೂ ಒಳಗಡೆ ಹೋಗುತ್ತೆ. ನಾವು ಅವರಾಗೆ ಅಗ್ಗಿದ್ದು ತಿನ್ನಿ ಅಂತ ಹೇಳಿದ್ರೆ ಯಾರ ಮನೇಲೂ ಮಕ್ಕಳು ಅಗದು ತಿನ್ನಲ್ಲ. ಕೆಲವು ಮಕ್ಕಳು ತಿಂತಾರೆ, ನಾನು ನೋಡಿದ್ದೀನಿ ಕೆಲವ್ರ ಮನೇಲಿ ಮಕ್ಕಳು ತುಂಬ ಇಷ್ಟಪಟ್ಟೆ ತರಕಾರಿನೆಲ್ಲ ತಿಂತಾರೆ. ನಮ್ಮ ಮನೇಲಂತೂ ತಿನ್ನೋದಿಲ್ಲ. ಅದಕ್ಕೆ ನಾನು ಈ ಥರ ಈರುಳ್ಳಿ ಎಲ್ಲದನ್ನು ಆದಷ್ಟು ರುಬ್ಬಿಬಿಟ್ಟು ಅದ್ರ ಜೊತೆ ಸೇರಿಸ್ಬಿಡ್ತೀನಿ. ಆವಾಗ ಅವರಿಗೂ ಕಲರ್ಫುಲ್ಲಾಗಿಯೂ ಕಾಣುತ್ತೆ, ಹೊಟ್ಟೆಗೆ ಹೋದಂಗೂ ಆಯಿತು, ಎರಡೂ ಆಯಿತು ಅಂತ ಹೇಳಿಬಿಟ್ಟು ಈ ಥರ ಐಡಿಯಾ ಮಾಡಿ ಮಕ್ಕಳು ಊಟ ತಿನ್ನಲ್ಲ ಅಂದಾಗ ಈ ಥರ ಮಾಡಿದ್ರೆ ಅವ್ರಿಗೊಂಥರ ಕಲರ್ ನೋಡೋಕ್ಕೆ ಇಷ್ಟ. ನನಗೆ ದೋಸೆ ತಿನ್ನೋಕ್ಕಿಂತ ಹೆಚ್ಚಾಗಿ ಆ ಕಲರ್ ಆಗಿರೋ ದೋಸೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು. ನನ್ನ ಮಗಳು ಅಂದ್ಲು, ಅಮ್ಮ ಕೇಸರಿ ಬಿಡಿ ಹಸಿರು ಮಾಡಿಲ್ಲ ನೀನು, ಫ್ಲಾಕ್ ಕಲರ್ ಮಾಡಲೇ ಇಲ್ಲಲ್ಲಮ್ಮ ಅಂತ ಕೇಳಿದ್ಲು. ಟೈಮ್ ಇರಲಿಲ್ಲ, ಇನ್ನೊಂದು ಸರಿ ಪಾಲಕ್ ಹಾಕಿ ನೀರು ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಬಂತು, ಇಷ್ಟಪಟ್ಟು ತಿಂದರು ಮಕ್ಕಳು. ಎಲ್ಲರ ಮನೇಲೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಮಕ್ಕಳಿರೋ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.